ಒಂದು ಆಯತದ ಉದ್ದ ಮತ್ತು ಅಗಲದ ಅನುಪಾತ ಕೊಟ್ರ 3:2 ಅಂತಂದು ಹಂಗೆ ಮತ್ತು ಅದರದ್ದು ವಿಸ್ತೀರ್ಣ 150 ಚದರ ಸೆಂಟಿಮೀಟರ್ ಕೊಟ್ರ ಖರೀದಿ ಎಷ್ಟಾಗುತ್ತೆ ಅಂತ ಕೇಳ್ರ. ಇಲ್ಲಿ ನೋಡ್ರಿ ಲೆಂತ್ ರೇಷಿಯೋ ಬ್ರೆಡ್ತ್ ಏನೈತಿ ಇಲ್ಲಿ 3x ರೇಷಿಯೋ 2x ಐತಿ. ಇದ್ರದ್ದು ಏರಿಯಾ ಏನು ಫಾರ್ಮುಲಾ ಏನಾಗುತ್ತೆ ಲೆಂತ್ ಇಂಟು ಬ್ರೆಡ್ತ್ ಆಗುತ್ತೆ. ಏರಿಯಾ ಎಷ್ಟು ಕೊಟ್ಟನ ಇದ್ರದ್ದು 150 ಕೊಟ್ಟನ. ಲೆಂತ್ ಎಷ್ಟೈತಿ 3x ಐತಿ, ಬ್ರೆಡ್ತ್ 2x ಆಗೈತೆ. ಇದು ಎಷ್ಟಾಗುತ್ತೆ 6x² = 150 ಆಯ್ತು. x² = 25 ಬಂತು. x ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ 5 ಸೆಂಟಿಮೀಟರ್ ಆಗುತ್ತೆ. ಅಂದ್ರೆ ಲೆಂತ್ ಎಷ್ಟಾಯ್ತು ಇಲ್ಲಿ 3x ಐತಿ, 3x 5 ವ್ಯಾಲ್ಯೂ ಇದು 15 ಆಯ್ತು. ಇದು 5 ಇಂಟು 2 ಮಾಡಿದ್ರೆ 10 ಆಯ್ತು. ಪರಿಧಿ ಏನಾಗುತ್ತೆ ಇದ್ರದ್ದು ಪರಿಧಿ 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್ ಇರ್ತೈತಿ. 2 ಇಂಟು ಲೆಂತ್ ಎಷ್ಟೈತಿ 15, ಬ್ರೆಡ್ತ್ ಎಷ್ಟೈತಿ 10. 2 ಇಂಟು 25 = ಎಷ್ಟು 50 ಸೆಂಟಿಮೀಟರ್ ಇದ್ರದ್ದು ಪರಿಧಿ ಆಗ್ತದೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮುಖೇಶ್ ಅವರು ಬ್ಯಾಂಕ್ನಿಂದ ವಾರ್ಷಿಕ 5% ಬಡ್ಡಿ ದರದಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ನಾಗ ಕೆಲವು ಮೊತ್ತವನ್ನು ಸಾಲವಾಗಿ ಪಡಿತಾರೆ. 2 ವರ್ಷದ ನಂತರ ಅವರು 7,05,600 ರೂಪಾಯಿ ಪಾವತಿಸ್ತಾರೆ. ಅಂದ್ರೆ ಅಮೌಂಟ್ ಜೋಡಿ ಬಡ್ಡಿ ಸೇರಿಸಿ ಹಂಗಾರೆ ಅವ್ರು ಪಡೆದ ಸಾಲದ ಮೊತ್ತ ಎಷ್ಟು ಅಂತ ಪ್ರಿನ್ಸಿಪಲ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ನೋಡಿ ಇಲ್ಲಿ ಪ್ರಿನ್ಸಿಪಲ್ ಟು ಅಮೌಂಟ್ ರೇಷಿಯೋ ಏನಾಗುತ್ತೆ ಇಲ್ಲಿ 5% ಫ್ರಾಕ್ಷನ್ ಏನಾಗುತ್ತೆ 1/20 ಆಗುತ್ತೆ. ಇಲ್ಲಿ 20ರಿಂದ 21 ಆಯ್ತು. ಎಷ್ಟು ವರ್ಷ ಕೊಟ್ಟರೆ 2 ವರ್ಷ. ಇದನ್ನು ಸ್ಕ್ವೇರ್ ಮಾಡ್ತೀನಿ, ಸ್ಕ್ವೇರ್ ಮಾಡೋಣ. 20 ಸ್ಕ್ವೇರ್ 400 ಆಗುತ್ತೆ, 21 ಸ್ಕ್ವೇರ್ 441 ಆಗುತ್ತೆ. ಇಲ್ಲಿ ಅಮೌಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟನ 7,05,600 ಕೊಟ್ಟನ. ಅಂದ್ರೆ ಇಂಟು ಎಷ್ಟಾಗೈತಿ ಇದು ಇಂಟು 1,600 ಆಗೈತಿ. ಪ್ರಿನ್ಸಿಪಲ್ ಎಷ್ಟಾಗುತ್ತೆ 400 ಇಂಟು 1,600 ಮಾಡಿದ್ರೆ 6,40,000 ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಮೋಟರ್ ಸೈಕಲ್ 25 km/hನಾಗ 50 km ದೂರನ ಸಂಚರಿಸುತ್ತೆ. ಸಂಪೂರ್ಣ ಪ್ರಯಾಣ ಸರಾಸರಿ ವೇಗ ಕೊಟ್ಟರೆ ಇಲ್ಲಿ 30 km/h ಅಂತಂದು ಮುಂದಿನ 50 km ದೂರನ ಎಷ್ಟು ಯಾವ ಸ್ಪೀಡ್ನಾಗ ಹೋಗ್ಬೇಕಂತಂದು ಕೇಳ್ಯಾರ. ಇಲ್ಲಿ ನೋಡ್ರಿ ಎವರೇಜ್ ಸ್ಪೀಡ್ ಫಾರ್ಮುಲಾ ಏನಕ್ಕೈತಿ ಎವರೇಜ್ ಸ್ಪೀಡ್ = ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಗುತ್ತೆ. ಇದ್ರ ಎವರೇಜ್ ಸ್ಪೀಡ್ ಎಷ್ಟು ಕೊಟ್ಟನ ಇಲ್ಲಿ 30 km/h ಕೊಟ್ಟನ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಮೊದಲಿಗೆ 50 ಆಮೇಲೆ 50 ಡಿವೈಡೆಡ್ ಬೈ ಟೋಟಲ್ ಟೈಮ್ ಏನಾಗುತ್ತೆ ಮೊದಲಕ್ಕೆ 50/25 ಮಾಡಿದ್ರೆ 2 ಅವರ್ ಆಕತಿ. ಉಳಿದಿದ್ದು ಏನಾಗುತ್ತೆ 50 ಡಿವೈಡೆಡ್ ಬೈ ಇದ್ರ ಸ್ಪೀಡ್ ಎಕ್ಸ್ ಅಂತ ತೊಗೊಂತೀನಿ. ಇಲ್ಲಿ ಏನಾಯ್ತು ಇಲ್ಲಿ 30 = 100. ಇಲ್ಲಿ LCM ಎಕ್ಸ್ ಆಗುತ್ತೆ. ಅಂದ್ರೆ 2x + 50 ಇಂಟು ಎಕ್ಸ್ ಆಯ್ತು. ಇದು 60x + 1,500 = 100x ಆಗುತ್ತೆ. 1,500 = 40x ಆಯ್ತು. ಎಕ್ಸ್ ವ್ಯಾಲ್ಯೂ ಏನಾಯ್ತು ಇಲ್ಲಿ 1,500 ಡಿವೈಡೆಡ್ ಬೈ 40 0 0 ಕ್ಯಾನ್ಸಲ್. x = 37.5 km/h ಆಗುತ್ತೆ. ಅಂದ್ರೆ ಉಳಿದ ಪ್ರಯಾಣ ಸಾಗಿಸೋಕೆ ಎಷ್ಟು 37.5 km/h. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡಿ 20 ಪುರುಷರು 5 ದಿನಲ್ಲಿ ಒಂದು ಕೆಲಸ ಮುಗಿಸ್ತಾರೆ. ಅದೇ ಕೆಲಸನ 24 ಮಹಿಳೆಯರು 5 ದಿನದಾಗ ಮುಗಿಸ್ತಾರೆ ಅಂದ್ಬಿಟ್ರೆ ನೋಡಿ 20 ಮೆನ್ ಇಂಟು 5 ದಿನಕ್ಕೆ = ಅದೇ ಕೆಲಸ ನಮ್ಮ 24 ಮೆನ್ ಎಷ್ಟು ದಿನದಾಗ 5 ದಿನದಾಗ 5 5 ಕ್ಯಾನ್ಸಲ್ 4 5 4 6 ಆಯ್ತು. ಮೆನ್ ಡಿವೈಡೆಡ್ ಬೈ ವುಮೆನ್ ಎಫಿಷಿಯನ್ಸಿ ಎಷ್ಟಾಗುತ್ತೆ 6 ಡಿವೈಡೆಡ್ ಬೈ 5 ಆಯ್ತು. ಇಲ್ಲಿ ಟೋಟಲ್ ವರ್ಕ್ ಏನಾಗುತ್ತೆ 20 ಇಂಟು ಮೆನ್ ಎಫಿಷಿಯನ್ಸಿ 6 ಬಂದೈತಿ ಇಂಟು 5 ಟೋಟಲ್ ವರ್ಕ್ ಎಷ್ಟು ಆಗ್ತಿದೆ 600 ಆಗುತ್ತೆ. ಅಂದ್ರೆ ಆಮೇಲೆ ನೋಡ್ರಿ 30 ಪುರುಷರು ಮತ್ತು 12 ಮಹಿಳೆಯರು ಆ ಕೆಲಸನ ಒಟ್ಟಾಗಿ ಕೈಗೊಂಡ್ರೆ ಅವ್ರು ಎಷ್ಟು ದಿನದಾಗ ಮಾಡ್ತಾರಂತ ಕೇಳಿದ್ರೆ ದಿನಗಳು ಏನಾಗತ್ತೆ ಇಲ್ಲಿ ಟೋಟಲ್ ವರ್ಕ್ 600 ಡಿವೈಡೆಡ್ ಬೈ 30 ಪುರುಷರದ ಎಫಿಷಿಯನ್ಸಿ ಎಷ್ಟಾಗುತ್ತೆ 6 ಪ್ಲಸ್ 12 ಮಹಿಳೆಯರು ಇಂಟು ಅವ್ರ ಎಫಿಷಿಯನ್ಸಿ 5 ಐತಿ. ಏನಾಯ್ತು 600 ಡಿವೈಡೆಡ್ ಬೈ 180 ಪ್ಲಸ್ 60 600 ಡಿವೈಡೆಡ್ ಬೈ 240 ಆಗೈತಿ. 0 0 6 6 4 2 ಇಲ್ಲಿ 2 ಅಂದ್ರೆ ಎಷ್ಟು ಬಂತು 2.5 ದಿನದಾಗ ಕೆಲಸನ ಮುಗಿಸ್ತಾರ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಮೊದಲ 5 ಸಹಜ ಸಂಖ್ಯೆಗಳ ಸರಾಸರಿಯಾಗಿದ್ದರೆ ಮತ್ತು ಬಿ ಮೊದಲ 5 ಪರಿಪೂರ್ಣ ವರ್ಗಗಳಾದ ಸಹಜ ಸಂಖ್ಯೆಗಳ ಸರಾಸರಿಯಾಗಿದ್ದರೆ ಎ ಮತ್ತು ಬಿ ಗಳ ಸರಾಸರಿ ಏನಾಗುತ್ತೆ ನೋಡ್ರಿ. ಮೊದಲ 5 ಸಹಜ ಸಂಖ್ಯೆಗಳು ಏನಕ್ಕೆ 1 2 3 4 5 ಆಗತಿ. ಅಂದ್ರೆ ಇದನ್ನ ಏನಂತ ತೊಗೊಂಡ ಇಲ್ಲಿ ಎ ಅಂತ ಇವ್ಕೂರದ ಎವರೇಜ್ ಏನಾಗತಿ 1 + 2 + 3 + 4 + 5 ಡಿವೈಡೆಡ್ ಬೈ 5 ಆಗುತ್ತೆ. ಟೋಟಲ್ ಸಮ್ ಎಷ್ಟಾಗಿದೆ 15 ಡಿವೈಡೆಡ್ ಬೈ 5. ಎ ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ 3 ಬಂತು. ಆಮೇಲೆ ನಾವು ಬಿ ವ್ಯಾಲ್ಯೂ ಏನಕತಿ ಇವ್ಕೂರ ವರ್ಗದ 1 ಸ್ಕ್ವೇರ್ 1 2 ಸ್ಕ್ವೇರ್ 4 3 ಸ್ಕ್ವೇರ್ 9 4 ಸ್ಕ್ವೇರ್ 16 + 5 ಸ್ಕ್ವೇರ್ 25 ಡಿವೈಡೆಡ್ ಬೈ ಟೋಟಲ್ ಸಂಖ್ಯೆ 5 ಆಯ್ತು. ಸಮ್ ಎಷ್ಟಾಗತ್ತೆ ಇದ್ರ ಟೋಟಲ್ 55 ಡಿವೈಡೆಡ್ ಬೈ 5 ಆಯ್ತು. ಬಿ ವ್ಯಾಲ್ಯೂ ಎಷ್ಟು ಆಯ್ತಿದೆ 11 ಆಯ್ತು. ಎ ಮತ್ತು ಬಿ ದ ಎವರೇಜ್ ಕೇಳ್ಯಾರ. ಸರಾಸರಿ ಏನಾಗತ್ತೆ ಇಲ್ಲಿ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಹಾಕವು 2 ಹಾಕವು. ಅಂದ್ರೆ 3 + 11 ಡಿವೈಡೆಡ್ ಬೈ 2 ಆದ್ರೆ ಏನಾಗುತ್ತೆ 14 ಡಿವೈಡೆಡ್ ಬೈ 2 ಆಯ್ತು. ಅಂದ್ರೆ 7 ಇದರದ್ದು ಎವರೇಜ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಒಂದು ಮೊತ್ತವನ್ನು ವಾರ್ಷಿಕ 20% ಸಂಯೋಜಿತ ಬಡ್ಡಿ ದರದಲ್ಲಿ 2 ವರ್ಷಕ್ಕೆ ನೀಡೈತಿ. ಆಮೇಲೆ ಬಡ್ಡಿಯನ್ನು ಅರ್ಧ ವರ್ಷಕ್ಕೆ ಸಂಯೋಜಿಸಿದ್ರೆ ಅದು 3100 ರೂಪಾಯಿ ಹೆಚ್ಚು ಬಡ್ಡಿ ಕೊಡ್ತದೆ. ಹಂಗಾರ ಮೊತ್ತ ಎಷ್ಟಾಗುತ್ತದೆ ಅಂತ ಹೇಳಿದ್ರೆ ನೋಡಿ, ವಾರ್ಷಿಕವಾಗಿ ಮಾಡಿದರೆ ಎಷ್ಟಾಗುತ್ತೆ? ಇದು 20% ಫ್ರಾಕ್ಷನ್ 1/5 ಆಗುತ್ತೆ. ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗುತ್ತೆ? ಇದು 5ರಿಂದ 6 ಆಗುತ್ತೆ. 2 ವರ್ಷ ಅಂದ್ರೆ ಸ್ಕ್ವೇರ್ ಆಗುತ್ತೆ. ಇದು 25 ಆಗುತ್ತೆ, ಇದು 36 ಆಗುತ್ತೆ. ಅರ್ಧ ವಾರ್ಷಿಕವಾಗಿ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 20% ಇದ್ದಿದ್ದು ಏನಾಗುತ್ತೆ? 6 ತಿಂಗಳಿಗೆ ಮಾಡಿದ್ರೆ 10% ಬರ್ತೈತೆ. ಅಂದ್ರೆ ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗುತ್ತೆ? ಇಲ್ಲಿ 10ರಿಂದ 11 ಆಗುತ್ತೆ. 6 ತಿಂಗಳಿಗೆ ಮಾಡಿದ್ರೆ ಅದು ಟೈಮ್ ಎಷ್ಟಾಗುತ್ತೆ? 4 ಆಗುತ್ತೆ. ಇದು 10,000 ಆಯ್ತು. 11/4 ಮಾಡಿದ್ರೆ ಎಷ್ಟಾಗುತ್ತೆ? 14,641 ಇರ್ತೈತಿ. ಪ್ರಿನ್ಸಿಪಲ್ ಅಮೌಂಟ್ನ ಸೇವ್ ಮಾಡಕ್ಕೆ ಇದಕ್ಕೆ ಇಂಟು 400 ಮಾಡ್ತೀನಿ. ಇದು ಎಷ್ಟಾಯ್ತು? 10,000 ಆಯ್ತು. ಅಮೌಂಟ್ ಎಷ್ಟಾಗುತ್ತೆ? ಇಲ್ಲಿ 14,400 ಆಯ್ತು. ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಯ್ತು? ಇಲ್ಲಿ 4,400 ಆಯ್ತು. ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ 4,641 ಆಯ್ತು. ಕಂಪೌಂಡ್ ಇಂಟ್ರೆಸ್ಟ್ ಡಿಫ್ರೆನ್ಸ್ ಎಷ್ಟಾಗುತ್ತೆ? 4,640 ಮೈನಸ್ 4,400 ಮಾಡಿದ್ರೆ 241 ಆಗುತ್ತೆ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ? ಇಲ್ಲಿ 3,133 ಕೊಟ್ಟಾನ. ಅಂದ್ರೆ ಎಷ್ಟಲೇ ಇದು? ಇಂಟು 13 ಆಗುತ್ತೆ. ಅಂದ್ರೆ ನಮ್ಗೆ ಆ ಮೊತ್ತ ಎಷ್ಟಾಗುತ್ತೆ ಅಂತ ಕೇಳೋಣ. ಮೊತ್ತ ಎಷ್ಟೈತಿ? 10,000 ಇಂಟು 13 ಮಾಡಿದ್ರೆ ಎಷ್ಟು ಬರುತ್ತೆ? 1,30,30,000 ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಾಜಧಾನಿ ರೈಲು ಸರಳ ರೇಖೆಯಲ್ಲಿ ನಿರಂತರ ವೇಗ 75 km/ಗಂಟೆಯಲ್ಲಿ ದೂರ ಡಿ ಪ್ರವಾಸ ಮಾಡುತ್ತದೆ. ನಂತರ ಅದೇ ದಿಕ್ಕಿನಲ್ಲಿ ಇನ್ನೊಂದು 2D ದೂರವನ್ನು ನಿರಂತರ 100 km/h ವೇಗದಲ್ಲಿ ಸಂಚರಿಸಿದ್ರೆ ಸಂಪೂರ್ಣ ಸರಾಸರಿ ವೇಗ ಏನಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ, ಸರಾಸರಿ ವೇಗ ಒಟ್ಟು ದೂರ ಎಷ್ಟಾಗುತ್ತೆ? 1L ಡಿ, ಆಮೇಲೆ ಎರಡನೇದು ಏನೈತಿ? 2D ಐತಿ. ಇದರದ ಟೈಮ್ ಏನಾಗುತ್ತೆ? D ಡಿವೈಡೆಡ್ ಬೈ 75 km/h. ಆಮೇಲೆ 2D ಡಿವೈಡೆಡ್ ಬೈ ಸ್ಪೀಡ್ ಎಷ್ಟೈತಿ? ಇದು 100 ಐತಿ. 250 ಆಗುತ್ತೆ. LCM ಎಷ್ಟಾಗುತ್ತೆ? ಇದು 150 ಆಗುತ್ತೆ. 3D ಡಿವೈಡೆಡ್ ಬೈ 150 LCM ಆದ್ರೆ ಇದು 75 ಇದು 53 ಆಯ್ತು. ಅಂದ್ರೆ 2D ಪ್ಲಸ್ 3D ಇಂಟು ಇದು LCM ಏನಾಗುತ್ತೆ? 150 ಮೇಲೆ ಬರುತ್ತೆ. 3D ಡಿವೈಡೆಡ್ ಬೈ ಎಷ್ಟೈತಿ? ಇದು 5D ಇಂಟು 150. ಡಿ ಕ್ಯಾನ್ಸಲ್ 5 30 3 ಎಷ್ಟಾಯ್ತು? 90 km/h ಇದ್ರದ್ದು ಎವರೇಜ್ ಸ್ಪೀಡ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಶಾಲೆಯಲ್ಲಿ ಹುಡುಗರ ಮತ್ತು ಹುಡುಗಿಯರ ಅನುಪಾತ 7:11 ಕೊಟ್ಟರು. ಅಂದ್ರೆ 5 ಗರ್ಲ್ಸ್ ಎಷ್ಟೈತಿ? ಇಲ್ಲಿ 7:11 ಆಯ್ತು. ಶಾಲೆಯಲ್ಲಿ ಒಟ್ಟು 3,420 ವಿದ್ಯಾರ್ಥಿಗಳು. ಅಂದ್ರೆ ಇವೆರಡರದ್ದು ಸಮ್ ಎಷ್ಟೈತಿ? 18. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ? 3,420 ಕೊಟ್ಟಾನ. ಅಂದ್ರೆ ಎಷ್ಟು? 18 ಇಂಟು 190 ಆಗುತ್ತೆ. ಶಾಲೆಯಲ್ಲಿ ಎಷ್ಟು ಹುಡುಗಿಯರಿದ್ದಾರೆ ಅಂತ ಕೇಳಿದ್ರೆ ಗರ್ಲ್ಸ್ ರೇಷಿಯೋ ಎಷ್ಟೈತಿ? 11 ಐತಿ. 11 ಇಂಟು 190 ಮಾಡಿದ್ರೆ ಎಷ್ಟಾಗೈತಿ? 2,090 ಗರ್ಲ್ಸ್ ಇರ್ತಾರೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಿಲಿಂಡರ್ ಆಕಾರದ ಗೋಪುರದ ವ್ಯಾಸ ಮತ್ತು ಎತ್ತರ ಕ್ರಮವಾಗಿ 10 ಮೀಟರ್ ಮತ್ತು 21 ಮೀಟರ್ ಕೊಟ್ಟರು. ಡಯಾಮೀಟರ್ ಇಲ್ಲಿ 10 ಮೀಟರ್ ಕೊಟ್ಟಿದ್ರೆ ರೇಡಿಯಸ್ ಏನಿರ್ತೈತಿ? ಡಯಾಮೀಟರ್ದು ಅರ್ಧ ಇರ್ತೈತಿ. ಅಂದ್ರೆ ಎಷ್ಟು ಬರುತ್ತೆ? 5 ಮೀಟರ್ ಆಕೈತೆ ರೇಡಿಯಸ್. ಪ್ರತಿ ಚದರ ಮೀಟರ್ 8 ರೂಪಾಯಿ ದರದಲ್ಲಿ ವಕ್ರ ಮೇಲ್ಮೈಯನ್ನು ಬಣ್ಣ ಹಚ್ಚಕ್ಕೆ ಎಷ್ಟು ವೆಚ್ಚ ಆಗುತ್ತೆ ನೋಡ್ರಿ. ಕರ್ವ್ ಸರ್ಫೇಸ್ ಏರಿಯಾ ಏನಾಗುತ್ತೆ? ಫಾರ್ಮುಲಾ ಇದ್ರದ್ದು ಫಾರ್ಮುಲಾ 2πr ಆಗುತ್ತೆ. ಅಂದ್ರೆ ಇಲ್ಲಿ 1 ಮೀಟರ್ಗೆ ಎಷ್ಟು ರೂಪಾಯಿ? 8 ರೂಪಾಯಿ ತೊಗೊಂಡು. ಅಂದ್ರೆ ಇದಕ್ಕಿಂಟು 8 ಮಾಡ್ತೀನಿ. ಇಲ್ಲಿ 2 ಇಂಟು 22/7 ರೇಡಿಯಸ್ ಎಷ್ಟು ಬಂದೈತಿ? 5 ಬಂದೈತಿ. ಹೈಟ್ 20 ಬಂದೈತಿ. ಇಂಟು 8 ರೂಪಾಯಿ. 7 7 3 21. ಕರ್ವ್ ಸರ್ಫೇಸ್ ಏರಿಯಾಕ್ಕೆ ಒಟ್ಟು ಅಮೌಂಟ್ ಎಷ್ಟು ಖರ್ಚಾಗುತ್ತೆ? ಇಲ್ಲಿ ಇಂಟು 2 ಇಂಟು 22 ಇಂಟು 5 ಇಂಟು 3 ಇಂಟು 8 ಮಾಡಿದ್ರೆ ಟೋಟಲ್ ಆಗಿ 5,280 ರೂಪಾಯಿ ಖರ್ಚಾಗುತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 10,000 ಬಿಲ್ಗೆ 30% ಸಿಪ್ಪಲ್ಲಿ ಡಿಸ್ಕೌಂಟ್ ಮತ್ತು ಕ್ರಮವಾಗಿ 22% ಮತ್ತು 8% ದ್ವಂದ್ವ ಡಿಸ್ಕೌಂಟ್ ಅನ್ವಯಿಸಿದ್ರೆ ಎರಡು ಬದಲಾವಣೆಯ ಡಿಸ್ಕೌಂಟ್ ನಡುವಿನ ವ್ಯತ್ಯಾಸ ಏನಂತ ಕೇಳಿದ್ರೆ ನೋಡ್ರಿ, ಇಲ್ಲಿ ಡಿಸ್ಕೌಂಟ್ ಕೊಟ್ಟ ಮೇಲೆ ಎಷ್ಟಾಗುತ್ತೆ? ಇದು 10,000ನ 30% ಡಿಸ್ಕೌಂಟ್ ಕೊಟ್ಟರೆ ಉಳಿದಿದ್ದು 70. ಅಂದ್ರೆ ಎಷ್ಟಾಗುತ್ತೆ? ಇದು 7,000 ಆಗುತ್ತೆ. ಇನ್ನು 2 ಡಿಸ್ಕೌಂಟ್ ಕೊಟ್ಟರೆ ಎಷ್ಟಾಗುತ್ತೆ? 10,000ಕ್ಕೆ 22% ಡಿಸ್ಕೌಂಟ್ ಕೊಟ್ಟು ಉಳಿದಿದ್ದು ಎಷ್ಟು? 78% ಡಿವೈಡೆಡ್ ಬೈ 100. 8% ಡಿಸ್ಕೌಂಟ್ ಕೊಟ್ಟು ಉಳಿದಿದ್ದು ಎಷ್ಟು? 92% ಡಿವೈಡೆಡ್ ಬೈ 100. ಇವೆರಡು ಕ್ಯಾನ್ಸಲ್ ಆಗುತ್ತೆ. 78 ಇಂಟು 92 ಮಾಡಿದರೆ 7,176 ಆಗುತ್ತೆ. ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟಾಗ್ತಿದೆ? 176 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಂದು ಸಿಲಿಂಡರ್ ಆಕಾರದ ತಳದ ವಿಸ್ತೃತಿ ಅರ್ಧ ವಲಯ ಮತ್ತು ಎತ್ತರ ಕ್ರಮವಾಗಿ 11 ಸೆಂಟಿಮೀಟರ್ ಮತ್ತು 21 ಸೆಂಟಿಮೀಟರ್. ಅಂದ್ರೆ ರೇಡಿಯಸ್ 11 ಸೆಂಟಿಮೀಟರ್, ಹೈಟ್ 21 ಸೆಂಟಿಮೀಟರ್ ಐತಿ. ಹಂಗಾರ ಆ ಸಿಲಿಂಡರ್ ಘನಫಲ ಎಷ್ಟು ಅಂತ ಕೇಳಿದ್ರೆ ವಾಲ್ಯೂಮ್ ಏನಾಗುತ್ತೆ ಅಂತ ಕೇಳಿದ್ರೆ ವಾಲ್ಯೂಮ್ ಇಸ್ ಈಕ್ವಲ್ ಟು πr² ಎಚ್ ಆಯ್ತು. ಪೈ ವ್ಯಾಲ್ಯೂ ಏನೈತಿ? 22/7. r² ಎಷ್ಟೈತಿ? 11 ಇಂಟು 11. ಹೈಟ್ 21. 7 7 21 ಆಯ್ತು. 22 ಇಂಟು 121 ಇಂಟು 3 ಮಾಡಿದ್ರೆ ವಾಲ್ಯೂಮ್ ಎಷ್ಟಾಗುತ್ತೆ? 7,986 ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಎ ಮತ್ತು ಬಿ ಅವರ ಸಂಬಳದ ಅನುಪಾತ 4:5 ಐತಿ. ಅವರ ಖರ್ಚುಗಳ ಅನುಪಾತ 5:6 ಐತಿ. ಮತ್ತು ಅವರಿಬ್ಬರು 200 ರೂಪಾಯಿ 300 ರೂಪಾಯಿ ಸೇವ್ ಮಾಡಿದ್ರೆ ಎ ಅವರ ಸಂಬಳ ಎಷ್ಟಾಗುತ್ತೆ ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಎ ಅವರ ಸಂಬಳ ಎಷ್ಟೈತಿ 4x ಐತಿ. ಇದ್ರಾಗ 200 ರೂಪಾಯಿ ಕಳೆದ್ರೆ ಏನಾಕೈತಿ ಸೇವಿಂಗ್ ಎಕ್ಸ್ಪೆಂಡಿಚರ್ ಬರ್ತೈತಿ ಡಿವೈಡೆಡ್ ಬೈ ಬಿ ಅವ್ರದ್ದು ಎಷ್ಟೈತಿ 5x ಐತಿ. ಇವರು ಎಷ್ಟು ಸೇವ್ ಮಾಡ್ತಾರೆ -300 ಮಾಡಿದ್ರೆ ಏನು ಬರ್ತೈತಿ ಎಕ್ಸ್ಪೆಂಡಿಚರ್ ಬರ್ತೈತಿ ಅಂದ್ರೆ 5/6 ಆಯ್ತು. 24x - 1200 = 25x - 1500 ಆಯ್ತು. ಇದು ಈ ಸೈಡ್ ಬರಲಿ, ಇದು ಈ ಸೈಡ್ ಬರಲಿ. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ 300 ಬಂತು. ಎ ಅವ್ರ ಸಂಬಳ ಏನಕತಿ ಇಲ್ಲಿ 4 × x ವ್ಯಾಲ್ಯೂ 300 ಬಂದೈತಿ ಅಂದ್ರೆ ಎಷ್ಟಾಯ್ತು 1200 ರೂಪಾಯಿ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಬಿ ಸಿ ಅವರು ಒಂದು ಕೆಲಸನ 4, 8, 16 ದಿನದಾಗ ಪೂರ್ಣಗೊಳಿಸ್ಬೋದು ಅಂದ್ಕೊಟ್ರೆ ಎ ಎಷ್ಟು 4 ದಿನ, ಬಿ ಎಷ್ಟು 8 ದಿನ, ಸಿ 16 ದಿನ. ಎಲ್ ಸಿ ಎಮ್ ಎಷ್ಟಾಗುತ್ತೆ 16 ಆಗುತ್ತೆ. 4 4 8 16 ಒಂದೇ ಆಗುತ್ತೆ. ಅವರು ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡ್ತಾರೆ. ಮೊದಲು ಎ ಕೆಲಸ ಮಾಡ್ತಾನೆ, 2ನೇ ದಿನ ಬಿ, 3ನೇ ದಿನ ಸಿ ಮಾಡ್ತಾನೆ. ಹಿಂಗೆ ಮುಂದೆ ಈ ಶ್ರೇಣಿಯಲ್ಲಿ 175% ಕೆಲಸ ಪೂರ್ಣಗೊಳಿಸಕ್ಕೆ ಎಷ್ಟು ದಿನಗಳು ಬೇಕಂತ ಕೇಳಿದ್ರೆ ಟೋಟಲ್ ವರ್ಕ್ ಎಷ್ಟು 16 ಐತಿ. ಇದರದ್ದು 175% ಅಂದ್ರೆ ಟೋಟಲ್ ಎಷ್ಟಾಗುತ್ತೆ 25 × 25 4 4 16 ಅಂದ್ರೆ ಎಷ್ಟು 28 ವರ್ಕ್ನ ಮಾಡಬೇಕು. ಮೊದಲಕ್ಕೆ ಎ 1ನೇ ದಿವಸ ಮಾಡಿದ್ರೆ ಎಷ್ಟಾಗುತ್ತೆ 4, ಬಿ 2ನೇ ದಿವಸ 2 ಐತಿ, ಸಿ 1ನೇ ದಿವಸ ಅಂದ್ರೆ 3 ದಿನ ಆಗುತ್ತೆ. ಟೋಟಲ್ ವರ್ಕ್ ಎಷ್ಟು 4 2 6 7 ವರ್ಕ್ನ ಎಷ್ಟು ದಿನ ಮಾಡ್ತಾರೆ 3 ದಿನದಾಗ ಮಾಡ್ತಾರೆ. ಟೋಟಲ್ ವರ್ಕ್ ಎಷ್ಟೈತಿ 28 ಐತಿ ಅಂದ್ರೆ ಇಂಟು 4 ಮಾಡೋಣ 28 ವರ್ಕ್ ಆಯ್ತು. ಇಂಟು 4 ಮಾಡಿದ್ರೆ ಎಷ್ಟು ಬಂತು 12 ದಿನ ಬಂತು. ಅಂದ್ರೆ ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವಿನ ಬೆಲೆ ಕ್ರಮ 5% ಮತ್ತು 5% ಜಾಸ್ತಿ ಮಾಡಿದ್ರೆ ಅದಕ್ಕೆ ಸಮಾನವಾದ ಏಕಕಾಲಿಕ ಬೆಲೆ ಹೆಚ್ಚಳು ಎಷ್ಟು ಶೇಕಡಾವಾರು ಅಂತ ಕೇಳ್ರೆ ಅಂದ್ರೆ ಎ + ಬಿ + ಎ × ಬಿ / 100 ಆಗುತ್ತೆ. 5 + 5 + 5 × 5 / 100 ಆಗುತ್ತೆ. ಅಂದ್ರೆ 10 + 0.25 ಅಂದ್ರೆ ಎಷ್ಟಾಗುತ್ತೆ 10.25% ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ 2 ರೂಪಾಯಿ ಪ್ರತಿ ಕೆಜಿ ದರದಲ್ಲಿ 26 ಕಿಲೋಗ್ರಾಮ್ ಉಪ್ಪು ಮತ್ತು 3.6 ರೂಪಾಯಿ ಪ್ರತಿ ಕೆಜಿ ದರದಲ್ಲಿ 30 ಕಿಲೋ ಉಪ್ಪು ಮಿಕ್ಸ್ ಮಾಡ್ತಾನೆ. ಅಂದ್ರೆ ಪ್ರತಿ 2 ರೂಪಾಯಿಗೆ ಎಷ್ಟಾಗುತ್ತೆ ಇಲ್ಲಿ ಟೋಟಲ್ ಪ್ರೈಸ್ 26 × 2 ಮಾಡಿದ್ರೆ 52 ರೂಪಾಯಿ ಆಗುತ್ತೆ. ಆಮೇಲೆ 3.6 ರೂಪಾಯಿ ಹಂಗೆ ಎಷ್ಟು ಕೆಜಿ ತೊಗೊಂಡ 30 ಒಂದನ ಅಂದ್ರೆ ಎಷ್ಟು ಆತಿದು ಇಂಟು ಮಾಡಿದ್ರೆ 108 ಆಗುತ್ತೆ. ಟೋಟಲ್ ಅಮೌಂಟ್ ಎಷ್ಟು ಆತಿಲ್ಲ 160 ಆಗುತ್ತೆ. ಟೋಟಲ್ ಎಷ್ಟು ಕೆಜಿ ತೊಗೊಂಡಿವಿ ನಾವು ಟೋಟಲ್ 26 + 30 ಮಾಡಿದ್ರೆ 56 ಕೆಜಿ ತೊಗೊಂಡ್ವಿ. ಅಂದ್ರೆ ಪ್ರತಿ ಕೆಜಿ ಕಾಸ್ಟ್ ಪ್ರೈಸ್ ಏನಾಗ್ತಿದೆ ಪ್ರತಿ ಕೆಜಿ ಕಾಸ್ಟ್ ಪ್ರೈಸ್ 160 / 56 ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ 2.85 ಆಗುತ್ತೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಇಲ್ಲಿ 3 ರೂಪಾಯಿ ಐತಿ. ನಮಗೆ ಪ್ರಾಫಿಟ್ ಎಷ್ಟಾಗುತ್ತೆ ಇಲ್ಲಿ 0.15 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಗುತ್ತೆ 0.15 / 2.85 × 100 ಮಾಡಿದ್ರೆ 5.26% ಆಗುತ್ತೆ. ಅಂದ್ರೆ ನಮ್ಮ ನಿಯರ್ ಏನೈತಿ 5% ಐತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡ್ರಿ ಒಬ್ಬ ವ್ಯಕ್ತಿ 25 ಲೀಟರ್ ಹಾಲನ್ನು 25 ರೂಪಾಯಿ ಪ್ರತಿ ಲೀಟರ್ ದರಕ್ಕೆ ಖರೀದಿಸ್ತಾನೆ. ಅಂದ್ರೆ 25 ಲೀಟರ್ನ ಎಷ್ಟು ರೂಪಾಯಿ ಖರೀದಿಸ್ತಾನವ 25 ರೂಪಾಯಿ ಖರೀದಿಸ್ತಾನೆ. ಆಮೇಲೆ ನಂತರ ಅವರು ಅದಕ್ಕೆ 5 ಲೀಟರ್ ನೀರು ಸೇರಿಸ್ತಾನೆ. 25 + 5 ಲೀಟರ್ ನೀರು ಸೇರಿಸಿ ಎಷ್ಟು ಆತಿಲ್ಲಿ ಟೋಟಲ್ 30 ಲೀಟರ್ ಆಯ್ತು. ಮಿಶ್ರಣವನ್ನು ಅಸಲಿ ದರಕ್ಕೆ ಮಾರ್ತಾನೆ. ಅಂದ್ರೆ 1 ರೂಪಾಯಿಗೆ 1 ಲೀಟರ್ ಖರೀದಿಸ್ತಾನೆ ಅಂದ್ರೆ ಒಳ್ಳೆ 1 ರೂಪಾಯಿಗೆ 1 ಲೀಟರ್ ಮಾರ್ತಾನೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಆತಿಲ್ಲಿ 30 ಲೀಟರ್ ಆಯ್ತು. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 30 ರೂಪಾಯಿ ಆಯ್ತು. ಕಾಸ್ಟ್ ಪ್ರೈಸ್ ಏನೈತಿ 25 ರೂಪಾಯಿ ಆಯ್ತು. ಪ್ರಾಫಿಟ್ ಎಷ್ಟಾಯ್ತು ಇಲ್ಲಿ 5 ರೂಪಾಯಿ ಆಯ್ತು. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಗುತ್ತೆ 5 / 25 × 100 ಆಗುತ್ತೆ. 25 × 25 4 ಅಂದ್ರೆ 20% ಪ್ರಾಫಿಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ 18 ರೂಪಾಯಿ ಪ್ರತಿ ಕೆಜಿ ಮತ್ತು 27 ರೂಪಾಯಿ ಪ್ರತಿ ಕೆಜಿಯ ದರದ 2 ಪ್ರಮಾಣಗಳ ಮಿಶ್ರಣ ಮಾಡ್ಯಾನ. ಮಿಶ್ರಣದ ದರ 25 ರೂಪಾಯಿ ಪ್ರತಿ ಕೆಜಿ ಆಗುವುದಕ್ಕೆ ಅವನು ಅವುಗಳನ್ನು ಯಾವ ಅನುಪಾತದಲ್ಲಿ ಮಿಶ್ರಣ ಮಾಡಬೇಕು ಅಂತ ಕೇಳೋಣ. ಒಂದು ಎಷ್ಟೈತಿ 18 ರೂಪಾಯಿ ಪ್ರತಿ ಕೆಜಿಗೆ ಐತಿ. ಇನ್ನೊಂದು ಎಷ್ಟೈತಿ 27 ಪ್ರತಿ ಕೆಜಿ. ಮಿಕ್ಸ್ ಮಾಡಿದ್ರದ ವ್ಯಾಲ್ಯೂ ಎಷ್ಟೈತಿ 25 ಪ್ರತಿ ಕೆಜಿ. ಮಿಕ್ಸ್ಚರ್ ಅಂಡ್ ಅಲಿಗೇಷನ್ ಹಾಕಿದ್ವಿ ಅಂದ್ರೆ ಎಷ್ಟಾಗುತ್ತೆ ಇದು 2 ಬರ್ತೈತಿ, ಇದು 7 ಬರ್ತೈತಿ. ರೇಷಿಯೋ ಎಷ್ಟಾಗುತ್ತೆ 2:7 ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಂದು ವಸ್ತುವಿಗೆ 20% ರಿಯಾಯಿತಿ ಇನ್ನೊಂದು ವಸ್ತುವಿಗೆ 25% ರಿಯಾಯಿತಿಗೆ ಸಮ ಐತಿ. ಆ ವಸ್ತುವಿನ ಗುರುತಿಸಿದ ದರ ಎಷ್ಟು ಇರ್ಬೋದು ಅಂತ ಕೇಳ. ನೋಡಿ ಒಂದರದ್ದು ಎಷ್ಟೈತಿ ಮಾರ್ಕ್ ಪ್ರೈಸ್ ಇಂಟು 20% ಡಿಸ್ಕೌಂಟ್ ಕೊಟ್ರೆ ಇನ್ನೊಂದು ಮಾರ್ಕ್ ಪ್ರೈಸ್ ಒಂದೇದ್ದು ಮಾರ್ಕ್ ಪ್ರೈಸ್ ಎರಡನೇದು ಎಷ್ಟೈತಿ ಈಕ್ವಲ್ ಆಗಿ ಐತಿ ಅಂದ್ರೆ 25% ಐತಿ. ಪರ್ಸೆಂಟೇಜ್ ಕ್ಯಾನ್ಸಲ್ ಆಕೈತಿ. ಇದು 5 4 20 5 5 25. ಮಾರ್ಕ್ ಪ್ರೈಸ್ 1 / ಮಾರ್ಕ್ ಪ್ರೈಸ್ 2 ಏನಾಗ್ತಿಲ್ಲ 5 / 4 ಆಯ್ತು. ಇವೆರಡಕ್ಕೂ ಇಂಟು 20 ಮಾಡಿದ್ನಿ ಅಂದ್ರೆ ಏನಾಗುತ್ತೆ ವ್ಯಾಲ್ಯೂ 100 / 80 ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲೇ ಎ ಕರೆಕ್ಟ್ ಆನ್ಸರ್ ಆಗುತ್ತೆ.